ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬ ಹತ್ರ ಬಂತು. ಸೊ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಳ್ಳು ಬೆಲ್ಲ. ಯಾರೆಲ್ಲ ಎಳ್ಳು ಬೆಲ್ಲ ಮಾಡ್ತೀರಾ ಅವರೆಲ್ಲ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಆಮೇಲೆ ನಾನು ಎಳ್ಳು ಬೆಲ್ಲ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ, 3 ಕೊಬ್ಬರಿ ತೊಗೊಂಡು ಅದ್ರ ಮೇಲ್ಗಡೆ ಇರುತ್ತಲ್ಲ ಕಪ್ಪು ಸಿಪ್ಪೆ, ಅದನ್ನೆಲ್ಲ ತೆಗಿತಾ ಇದ್ದೀನಿ. ಕೆಲವರು ಸಿಪ್ಪೆ ಸಮೇತನೇ ಹಾಕ್ತಾರೆ, ಬಟ್ ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಅಷ್ಟು ರುಚಿ ಕೊಡಲ್ಲ ತಿನ್ನೋದಕ್ಕೆ. ಆಮೇಲೆ ಚೆನ್ನಾಗೂ ಕಾಣಿಸೋದಿಲ್ಲ. ಈ ಥರ ಮೇಲ್ಗಡೆ ಇರೋ ಆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಮಾಡೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಆಮೇಲೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ನೋಡಿ. ಸೊ ಎಲ್ಲ ನಾನು ಸಿಪ್ಪೆ ಎಲ್ಲ ಹೆರೆದ್ಬಿಟ್ಟು ಈಗ ಸಣ್ಣ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತೀನಿ. ಈಗಿನ ಕಾಲದಲ್ಲಿ ಅಂತೂ ಯಾರೂ ಮಾಡೋದೇ ಇಲ್ಲ ಫ್ರೆಂಡ್ಸ್. ಎಳ್ಳು ಬೆಲ್ಲನ ಅಂಗಡಿಯಲ್ಲಿ ರೆಡಿ ತೊಗೊಂಡು ಬಂದುಬಿಡ್ತಾರೆ, ಇಟ್ಬಿಟ್ಟು ಪೂಜೆ ಮಾಡಿಬಿಡ್ತಾರೆ. ಸೊ ಇದನ್ನು ನಾವೇ ಮನೆಯಲ್ಲಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಅಂಗಡಿಯಲ್ಲಿ ಅಷ್ಟು ರುಚಿಯಾಗಿರಲ್ಲ, ಮನೇಲಿ ಮಾಡಿದಷ್ಟು ರುಚಿ ಬರೋದಿಲ್ಲ. ಈ ಮನೇಲೇ ಇದನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಎಣ್ಣೆ ಇತ್ತು ಫ್ರೆಂಡ್ಸ್ ಅದರಲ್ಲಿ, ಕೊಬ್ಬರಿ ಎಣ್ಣೆ ತುಂಬ. ಏನು ನಾವು ತರಕಾರಿ ಕಟ್ ಮಾಡೋ ಮಣೆ ಇತ್ತಲ್ಲ, ಅದೆಲ್ಲ ಫುಲ್ ಎಣ್ಣೆ ಎಣ್ಣೆ ಆಗಿತ್ತು. ಇದನ್ನು ಒಂದು 2 ದಿವಸ ಒಣಗಿಸ್ಕೊಳ್ಳೋಣ. ನೋಡಿ, ಈಗ ಬೆಲ್ಲನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಬೆಲ್ಲ 2 ದಿನ ಬಿಸಿಲಿಗೆ ಹಾಕ್ಕೊಂಡ್ರೆ ಅಂಟ್ರಿಸಲ್ಲ, ಚೆನ್ನಾಗಿರುತ್ತೆ. ನಾನು ಈ ಕುಟಾಣಿದು ಕಲ್ಲಿತ್ತಲ್ಲ, ಅದರಲ್ಲಿ ನಾನು ಚೆಚ್ಕೊಂಡು ಸಣ್ಣ ಸಣ್ಣದಾಗಿ ಪೀಸಸ್ ಮಾಡ್ಕೊಳ್ತೀನಿ. ನೋಡಿ, ಮಣೆಯೆಲ್ಲ ಇನ್ನೂ ಎಣ್ಣೆ ಹಂಗೆ ಇದೆ, ಚೆನ್ನಾಗಿ ಎಣ್ಣೆ ಕುಡಿದ್ಬಿಟ್ಟಿದೆ. ನಾನು ಕೊಬ್ಬರಿನ ಕಟ್ ಮಾಡಿದ್ನಲ್ಲ, ಅದ್ರ ಜೊತೆನೇ ನಾನು ಬೆಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ಇದನ್ನು ಟ್ರೈ ಮಾಡಿ ಈ ವರ್ಷ ಎಲ್ಲರೂ ಸಂಕ್ರಾಂತಿ ಹಬ್ಬದಲ್ಲಿ. ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ, ಯಾರ್ಯಾರು ಇದನ್ನು ಟ್ರೈ ಮಾಡಿದ್ದೀರಾ ಅಂತ. ಆಮೇಲೆ ನನ್ನ ಚಾನಲಲ್ಲಿ ಎಲ್ಲ ಈಸಿ ರೆಸಿಪೀಸು, ತುಂಬ ರುಚಿಯಾಗಿರೋ ರೆಸಿಪೀಸ್ನ ಹೇಳ್ಕೊಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಆಮೇಲೆ ನನ್ನ ವೀಡಿಯೋಸ್ಗಳನ್ನೆಲ್ಲ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದನ್ನೆಲ್ಲ ಸಣ್ಣ ಕಟ್ ಮಾಡಿಕೊಂಡು 2 ದಿವಸ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ಆಮೇಲೆ ನಾನು 1/4 kg ಕಡಲೆಕಾಯಿ ಬೀಜನ ಸಣ್ಣ ಉರಿಯಲ್ಲಿ ಹುರ್ಕೋತಾ ಇದ್ದೀನಿ. ಸೀಸಬೇಡಿ, ಸೀಸಿದ್ರೆ ಕಹಿ ಕಹಿ ಬರುತ್ತೆ, ಚೆನ್ನಾಗಿರಲ್ಲ. ಆಮೇಲೆ ನಾವು ಬೆಂಗಳೂರಲ್ಲಿದ್ದಾಗ ಸಂಕ್ರಾಂತಿ ಹಬ್ಬದಲ್ಲಿ ಅಕ್ಕಪಕ್ಕದ ಮನೆಗೆಲ್ಲ ಎಳ್ಳು ಬೆಲ್ಲ ಪೊಂಗಲ್ ಇದೆಲ್ಲ ಕೊಡ್ತಾಯಿದ್ವಿ, ತುಂಬ ಚೆನ್ನಾಗಿರ್ತಿತ್ತು. ಹಳ್ಳಿ ಕಡೆ ಇದೆಲ್ಲ ಯಾರೂ ಮಾಡ್ತಾನೆ ಇರಲಿಲ್ಲ ಫ್ರೆಂಡ್ಸ್. ನಾನು ಮದುವೆ ಆಗಿ ಬಂದಾಗ ಏನಪ್ಪ ಹಳ್ಳಿ ಕಡೆ ಎಲ್ಲ ಇದು ಜೋರಾಗಿ ಮಾಡ್ತಾರೆ ಹಬ್ಬ ಅಂತ ನಾವು ಬೆಂಗಳೂರಲ್ಲಿದ್ದಾಗ ಅನ್ಕೋತಾ ಇದ್ವಿ. ನಾನು ಮದುವೆ ಆಗಿ ಬಂದಾಗ ಇದೆಲ್ಲ ಎಳ್ಳು ಬೆಲ್ಲ ಯಾರೂ ಮಾಡೋದಿಲ್ಲ. ಸೊ ನಾನೇ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಾನು 1/4 kg ಬಿಳಿ ಎಳ್ಳು ಹಾಕೋತಾ ಇದ್ದೀನಿ, ಅದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಳ್ತೀನಿ. ಆಮೇಲೆ ಸುಮಾರು ವರ್ಷಗಳಾದಮೇಲೆ ನೋಡ್ಕೊಂಡು ಎಲ್ಲರೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟು ನಾನು ಮಾಡುವಾಗ ಎಲ್ಲರೂ ಕೂಡ ಸ್ವಲ್ಪ ಏನಾರ ಒಂದು ಕಾಮೆಂಟ್ ಪಾಸ್ ಮಾಡೋರು, ಓ ಇವಳೇನು ಏನೇನೋ ಮಾಡ್ತಾಳೆ, ಅಯ್ಯೋ ನಮಗೆ ಕೆಲಸಗಳು ಜಾಸ್ತಿ ಇರುತ್ತೆ, ನಮ್ಗೆ ಮಾಡೋಕ್ಕೆ ಟೈಮ್ ಸಿಗೋಲ್ಲ, ಹಾಗೆ ಹೀಗೆ ಅಂತೆಲ್ಲ ಕಾಮೆಂಟ್ ಮಾಡೋರು. ಏನು ಫ್ರೆಂಡ್ಸ್, ಎಲ್ಲರೂ ಸಂಜೆ ಹೊತ್ತು ಟಿ ವಿ ನೋಡ್ಕೊಂಡು ಕೂತ್ಕೊಳ್ತಾರೆ. ಆ ಟೈಮಲ್ಲೂ ಕೂಡ ಇದನ್ನು ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡು ಮಾಡ್ಬೋದು. ಮಾಡೋ ಮನಸ್ಸಿರಬೇಕು ಅಷ್ಟೇ. ಕೆಲಸ ಎಷ್ಟೇ ಇದ್ರೂ ಮಾಡೋದೇನು ಸುಲಭ ಅಲ್ಲ, ಸುಲಭವಾಗಿ ಮಾಡ್ಕೋಬೋದು. ಸೊ ನಾನು ಬಿಳಿ ಎಳ್ಳನ್ನ ಸಣ್ಣ ಉರಿಲಿ ಹುರ್ಕೊಂಡು ಈಗ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ, ಸಣ್ಣಕ್ಕೆ ಹೆಚ್ಕೊಂಡಿರೋ ಕೊಬ್ಬರಿ, ಸಣ್ಣಕ್ಕೆ ಹೆಚ್ಕೊಂಡಿರೋ ಬೆಲ್ಲ, ಆಮೇಲೆ ಹುರ್ಗಡ್ಲೆ, ಆಮೇಲೆ ಕಡಲೆಕಾಯಿ ಬೀಜ, ಅದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು 2 ಹೋಳು ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಎಳ್ಳು, ಇವೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಇವೆಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಸಿಗುತ್ತೆ. ಸೊ ಕಲರ್ ಆಗಿರುತ್ತೆ ಅಂತ ಮಿಕ್ಸ್ ಮಾಡ್ತೀವಿ, ಚೆನ್ನಾಗಿ ಕಾಣುತ್ತೆ ಅಂತ. ಆಮೇಲೆ ಕೆಲವರು ಜೀರಿಗೆ ಕೂಡ ಮಿಕ್ಸ್ ಮಾಡ್ತಾರೆ, ಬಟ್ ನನಗೆ ಇದು ಜೀರಿಗೆ ಫ್ಲೇವರ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಜೀರಿಗೆ ಮಿಠಾಯಿ, ಕಲರ್ ಜೀರಿಗೆ ಮಿಠಾಯಿಗಳು ಬರುತ್ತಲ್ಲ, ಅದೆಲ್ಲ ಮಿಕ್ಸ್ ಮಾಡ್ತಾರೆ, ಬಟ್ ಅದು ಏನೋ ನನಗೆ ಅದು ಫ್ಲೇವರೇ ಇಷ್ಟ ಆಗೋದಿಲ್ಲ. ಸೊ ಅದರಿಂದ ನಾನು ಬಳಸಲ್ಲ. ಸೊ ಇದನ್ನು ಮಾಡಿಬಿಟ್ಟು ನಾವು ಇಲ್ಲಿ ಅಕ್ಕಪಕ್ಕದ ಮನೆಗೆಲ್ಲ ಹಂಚ್ತೀವಿ. ಎಳ್ಳು ಬೆಲ್ಲ ಪೊಂಗಲ್ ಇವೆಲ್ಲ ಮಾಡಿಬಿಟ್ಟು. ಆಲ್ಮೋಸ್ಟ್ ನಾನು ಮಾಡೋ ಪೊಂಗಲೆಲ್ಲ ತುಂಬ ಹೊಗಳುತ್ತಾರೆ, ತುಂಬ ಚೆನ್ನಾಗಿ ಮಾಡ್ತೀವಿ ಅಂತ. ಅದ್ರ ರೆಸಿಪಿ ಕೂಡ ನನ್ನ ಚಾನಲಲ್ಲಿದೆ. ಸೊ ಒಂದು ಸತಿ ಟ್ರೈ ಮಾಡಿ.
ಸೊ ರುಚಿಕರವಾದ ಎಳ್ಳು ಬೆಲ್ಲ ರೆಡಿಯಾಗಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.